ರಾಜ್ಯಾದ್ಯಂತ ಮಹಾ ಮತದಾನ ಆಗ್ತಾ ಇದೆ. ಬಿರುಸಿನ ಮತದಾನ 9 ಗಂಟೆಯವರೆಗೆ ಆದಂತಹ ಮತದಾನದ ಲಿಸ್ಟ್ ನೋಡ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರದಲ್ಲಿ 8.14%, ಬೆಂಗಳೂರು ಉತ್ತರದಲ್ಲಿ 8.64%, ಬೆಂಗಳೂರು ಗ್ರಾಮಾಂತರದಲ್ಲಿ 8.39% ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ 9.08% ಮತದಾನ ಆಗಿದೆ. ಇದು ಬೆಳಗ್ಗೆ 9 ಗಂಟೆಯವರೆಗೆ ಆದಂತಹ ಮತದಾನದ ಲಿಸ್ಟ್. ಚಾಮರಾಜನಗರದಲ್ಲಿ 7.70% ಹಾಗೂ ಚಿಕ್ಕಬಳ್ಳಾಪುರದಲ್ಲಿ 8.74% ಮತದಾನ ಆಗಿದೆ. ಚಿತ್ರದುರ್ಗದಲ್ಲಿ 7.73% ವೋಟಿಂಗ್ ಆಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಈವರೆಗೆ ಅತಿ ಹೆಚ್ಚು ಅಂತ ಅನಿಸುತ್ತೆ 14.33% ಮತದಾನ ಆಗಿದೆ. ಹಾಸನದಲ್ಲಿ 8.23%, ಕೋಲಾರದಲ್ಲಿ 8.30% ಹಾಗೂ ಮಂಡ್ಯದಲ್ಲಿ 7.70% ಮತ ಆಗಿದ್ರೆ ಮೈಸೂರಿನಲ್ಲಿ 11% ಮತ ಈವರೆಗೆ ಅಂದ್ರೆ 9 ಗಂಟೆಯವರೆಗೆ ಆಗಿರುವಂಥದ್ದು. ಒಟ್ಟಾರೆ ರಾಜ್ಯಾದ್ಯಂತ 9.21% ಮತ ಚಲಾವಣೆಯಾಗಿದೆ. ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಇನ್ನು ಕೆಲವು ಮತಗಟ್ಟೆಗಳಲ್ಲಿ ಮಂದಗತಿಯಲ್ಲಿ ಮತದಾನ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಬೆಳಿಗ್ಗೆ 9 ಗಂಟೆಯ ತನಕ ಅಂತ. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹಿರಿಯರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ. ಈಗಾಗಲೇ ಮತಗಟ್ಟೆಗಳಲ್ಲಿ ಬಹಳ ದೊಡ್ಡ ಕ್ಯೂ ಇದೆ. ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಹೊತ್ತೇರ್ತಾ ಇದ್ದಂತೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ. ಹಾಗಾಗಿ ಆದಷ್ಟು ಬೇಗ ಮತವನ್ನ ಹಾಕಿ ಹೋಗೋದಕ್ಕೆ ಅಂತಲೇ ಬೆಳ್ಳಂಬೆಳಿಗ್ಗೆನೆ ಬಹಳಷ್ಟು ಜನ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ದೇವೇಗೌಡರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಬೆಳಿಗ್ಗೆ ಅಷ್ಟೇ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ದೇವೇಗೌಡರು. ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ತುಮಕೂರಿನಲ್ಲಿ ರಂಭಾಪುರಿ ಶ್ರೀಗಳು ಮತ ಹಾಕದಂತಹ ದೃಶ್ಯ. ಅದಮಾರು ಶ್ರೀಗಳು, ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಸ್ಟಾರ್ಗಳಾದಂತಹ ಗಣೇಶ್, ಅಮೂಲ್ಯ, ಸಪ್ತಮಿ ಗೌಡ, ರಚನಾ, ಆಶಿಕಾ ಎಲ್ಲರೂ ಸಹ ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಜೊತೆಗೆ ಜನರಿಗೂ ಸಹ ಮನವಿಯನ್ನ ಮಾಡಿದ್ರು, ಮೆಸೇಜ್ ಅನ್ನ ಕೊಟ್ರು. ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಒಂದೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್. ಯಾರು ಅದನ್ನ ಕಡೆಗಣಿಸಬೇಡಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಅನ್ನೋ ಮೆಸೇಜ್ ಅನ್ನ ಸೆಲೆಬ್ರಿಟಿಗಳು ಕೊಟ್ಟಿದ್ದಾರೆ. ಸ್ವಾಮೀಜಿಗಳಾಗಿರ್ಬೋದು ಅಥವಾ ನಾಯಕರು ಸಹ ಆ ಮೆಸೇಜ್ ಅನ್ನ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. 9 ಗಂಟೆಯ ತನಕದ ಅಂಕಿಅಂಶಗಳನ್ನ ನಾವು ನೋಡಿದ್ವಿ. ಶೇಕಡಾವಾರು ಎಲ್ಲೆಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅಂತ. ಪ್ರಜ್ವಲ್ ರೇವಣ್ಣ, ಪರಮೇಶ್ವರ್, ಅಶೋಕ್, ರಾಜೀವ್ ಗೌಡ, ಜಮೀರ್ ಅಹಮದ್, ಎಸ್.ಆರ್. ವಿಶ್ವನಾಥ್, ಪದ್ಮರಾಜ್, ಗೋಪಾಲಯ್ಯ, ಯಶ್ಪಾಲ್, ಕೋಟಾ ಶ್ರೀನಿವಾಸ್ ಪೂಜಾರಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳು ಕೂಡ ಬಹಳ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಬಂದು ಮತದಾನವನ್ನ ಮಾಡಿದ್ದಾರೆ. ಬಹಳಷ್ಟು ಘಟಾನುಘಟಿ ನಾಯಕರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಎಲ್ಲರೂ ವೋಟ್ ಮಾಡಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಗೋಪಾಲಯ್ಯ ಅವರ ಮಗನ ಮದುವೆ ಇದೆ, ಆದರೂ ಸಹ ಮದುವೆಗೋಸ್ಕರ ರೆಡಿಯಾಗಿ ನೇರವಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಹಳಷ್ಟು ಕಡೆ ಬಹಳ ವಿಶೇಷವಾದಂತಹ ಮತದಾನ ಕೂಡ ನಡೆದಿದೆ. ಬಹಳ ಖುಷಿಯಾಗಿತ್ತು ಬೆಳಗ್ಗಿನಿಂದಲೂ ಅಂತ ಅಂದ್ರೆ ಹಿರಿಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ವೋಟನ್ನ ಮಾಡ್ತಾ ಇದ್ದಾರೆ. ಬೇರೆಯವರಿಗೂ ಕೂಡ ಆ ಮೂಲಕ ಸ್ಫೂರ್ತಿ ಆಗ್ತಾ ಇದ್ದಾರೆ, ಮಾದರಿ ಆಗ್ತಾ ಇದ್ದಾರೆ, ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಕೆಲವು ಮತಗಟ್ಟೆಗಳಲ್ಲಿ ಬಹಳ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ. ಹೊತ್ತೇರ್ತಾ ಇದ್ದಂತೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಕಳೆದ ಬಾರಿಗೂ ಹೋಲಿಸಿದ್ರೆ ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಅದೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ನೀವು, ಮಧ್ಯದಲ್ಲಿರುವಂತಹ ದೃಶ್ಯ. ಕಷ್ಟಪಟ್ಟು ವಾಕರ್ ಹಿಡಿದು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಹಳ ಖುಷಿಯ ದೃಶ್ಯ ಇದು. ಮೊದಲ ದೃಶ್ಯದಲ್ಲಿ ಆಶಿಕಾ ಇದ್ದಾರೆ. ಲವ್ ಮಾಕ್ಟೆಲ್ ಖ್ಯಾತಿಯ ರಚನಾ ತಮ್ಮ ಮತವನ್ನ ಚಲಾಯಿಸಿದ್ರು. ಸಪ್ತಮಿ ಗೌಡ, ಅಮೂಲ್ಯ ಮತವನ್ನ ಚಲಾಯಿಸಿದ್ರು. ಜೊತೆಗೆ ಮೆಸೇಜ್ ಅನ್ನ ಕೂಡ ಕೊಟ್ರು, ಒಂದು ಮತ ಕೂಡ ವೇಸ್ಟ್ ಆಗಬಾರ್ದು, ನಮ್ಮ ಹಕ್ಕದು, ನಾವು ಚಲಾಯಿಸೋಣ ಅಂತ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಹಕ್ಕನ್ನ ಚಲಾಯಿಸಿ ಜನರಲ್ಲಿ ಮನವಿ ಮಾಡಿದ್ರು, ದಯವಿಟ್ಟು ವೋಟ್ ಮಾಡಿ ಎಲ್ರು ಅಂತ. ವಯಸ್ಸಾದಂತವರ ಉತ್ಸಾಹ ಇದೆಯಲ್ಲ ಮತದಾನ ಅಂತ ಅಂದಾಗ ಅದು ನಿಜಕ್ಕೂ ಬೇರೆಯವರಿಗೆ ಬಹಳ ದೊಡ್ಡ ಮಾದರಿ ಆಗುತ್ತೆ. ರಾಜಕಾರಣಿಗಳು, ಸೆಲೆಬ್ರಿಟಿಗಳು ವೋಟ್ ಮಾಡಿ ಅಂತ ಹೇಳೋದು ಬೇರೆ,
ಜನಸಾಮಾನ್ಯರು, ವಯಸ್ಸಾದಂಥವರು, ಅವರ ಮಕ್ಕಳು, ಕುಟುಂಬಸ್ಥರು ಅವರನ್ನ ಕೈ ಹಿಡಿದು ಕರ್ಕೊಂಡ್ ಬರ್ತಾ ಇದ್ದಾರೆ. ವೀಲ್ ಚೇರಲ್ಲಿ ಬರ್ತಿದ್ದಾರೆ, ಎಷ್ಟೋ ಜನ ವಾಕರನ್ನ ಹಿಡಿದು ಬರ್ತಾ ಇದ್ದಾರೆ. ಅಂಥವರು ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ. ನೋಡಿ ದೃಶ್ಯದಲ್ಲಿ, ನೀವು ಮಧ್ಯದಲ್ಲಿ ದೃಶ್ಯ ಏನಿದೆ ಅದರಲ್ಲಿ ಗಮನಿಸಬಹುದು ಹಿರಿಯರ ಮತದಾನದ ಉತ್ಸಾಹ ಯಾವ ತರ ಇದೆ ಅಂತ. ಎಸ್, ನಿಜ ಶ್ವೇತಾ, ಎಲ್ಲ ಕಡೆಯಿಂದಲೂ ಕೂಡ ಸ್ಫೂರ್ತಿ ಸಿಗ್ತಾ ಇದೆ. ಒಂದು ಕಡೆ ಸಿನಿತಾರೆಯರ ಮತದಾನ, ಬಿರುಸಿನ ಮತದಾನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಹಿರಿಯರು ಬೆಳಗಿನಿಂದಲೂ ಕೂಡ ಬಂದು ಯಾವುದೇ ರೀತಿಯಲ್ಲೂ ಕೂಡ ನೆಪ ಹೇಳದೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ರಾಜಕಾರಣಿಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಮೂಲ್ಯ ತಮ್ಮ ಮತವನ್ನ ಚಲಾಯಿಸಿ, ಮತ ಹಾಕಿ ವೋಟ್ ಮಾಡೋದನ್ನ ಮರಿಬೇಡಿ ಎನ್ನುವಂತ ಸಂದೇಶ ಕೊಟ್ಟರು. ಅದೇ ರೀತಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ವಿವಿಧೆಡೆ ರಾಜಕಾರಣಿಗಳು, ಸಿನಿತಾರೆಯರು, ಮಠಾಧೀಶರು ಪ್ರತಿಯೊಬ್ಬರು ಕೂಡ ಬರ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದಂತಹ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಬಾರಿ ಕಣದಲ್ಲಿದ್ದಾರೆ. ಡಾಕ್ಟರ್ ಮಂಜುನಾಥ್ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಹಲವು ಹಿರಿಯರು ಬಂದಿರೋದನ್ನ ನೋಡ್ತಾ ಇದ್ದೀವಿ. ವೀಲ್ ಚೇರ್ನಲ್ಲೂ ಕೂಡ ಬರ್ತಿದ್ದಾರೆ ವೃದ್ಧರು. ಹಾಗೇನೆ ಶಾಸಕ ರವಿ ಸುಬ್ರಹ್ಮಣ್ಯ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ರಾಜಕಾರಣಿಗಳು, ಸಿನಿತಾರೆಯರು ತಮ್ಮ ಮತವನ್ನ ಚಲಾಯಿಸುವ ಮೂಲಕ ಶ್ರೀಮತಿ ಚೆನ್ನಮ್ಮನವರು ನಾನು ಇವತ್ತು ಮತವನ್ನ ಶ್ರೀಮತಿ ಚೆನ್ನಮ್ಮನವರು ನಾವು ಮತ ಇವತ್ತು ನೋಡಿ ಈಗ ಮತ ಹಾಕಿದ್ದೇವೆ. ಮತ ಹಾಕುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾರಿಗೆ ಮತ ಹಾಕಿದ್ದೀವಿ ಅಂತ ಹೇಳಬಾರ್ದು. ನಮ್ಮ ಮತವನ್ನು ಚಲಾಯಿಸಿ ಪಡವಲಿಪೆ ಗ್ರಾಮದಲ್ಲಿ ನಾನು 1962ರಿಂದ ಇಲ್ಲಿ ಆಸ್ತಿಯನ್ನು ಮಾಡಿ ನನ್ನ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಹರದನಹಳ್ಳಿ ಹುಟ್ಟು ಗ್ರಾಮದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಆಸ್ತಿಯನ್ನು ಕೊಂಡುಕೊಂಡು ಇಲ್ಲೇ ವಾಸವಾಗಿದ್ದೇವೆ. ನಾವು ಆಗಾಗ್ಗೆ ಪಡವಲಿಪ್ಪೆಗೆ ಬರ್ತೇವೆ. ಜಮೀನಿನಲ್ಲಿ ಇರುವ ಒಂದು ತೆಂಗು ಬೆಳೆಯನ್ನು ನೋಡೋದು ಸ್ವಾಭಾವಿಕ. ನಾನು ನನ್ನ ಶ್ರೀಮತಿಯರು ಆಗಾಗ್ಗೆ ಬರ್ತೀವಿ. ಪ್ರತಿ ವರ್ಷ ಬಂದು ಇಲ್ಲಿ ನಾವು ಮತ ಚಲಾಯಿಸಿದ್ದೇವೆ. ಈಗ ದಯಮಾಡಿ ತಾವೆಲ್ಲ ಸಹಕರಿಸಿದರೆ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಂದು ವಿಷಯವನ್ನು ನಾನು ಇವತ್ತು ಈ ರಾಜ್ಯದ ಮಹಾಜನತೆಯ ಮುಂದೆ
ಪ್ರಸ್ತಾಪ ಮಾಡ್ತೇನೆ. ಅದು ಇಲ್ಲಿ ನೋಡಿ, 1 ಲಕ್ಷ ವೇತನ. ದಯಮಾಡಿ ವಿಧಾನವನ್ನು ಯಾರು ಹೇಳಲು? ಖರ್ಗೆ, ರಾಹುಲ್ ಗಾಂಧಿ. ಇವರು ಮುಖ್ಯಮಂತ್ರಿನ, ಪ್ರಧಾನಮಂತ್ರಿನ? ನಿನ್ನೆಯಿಂದ ಈ ರೀತಿ ಕಾರ್ಡ್ಗಳನ್ನು ಈ ಥರ ಕೆಲವು ಮನೆಗಳಿಗೆ ಹಂಚಿದ್ದಾರೆ, ಎಲ್ಲ ಮನೆಗೆ ಹಂಚಿಲ್ಲ. ಸಾಲ ಮನ್ನಾ 400, ಜಾತಿ ಗಣಿಸಿ ಮಾಡಿದೆ. ಈ ಕಾರ್ಡ್ಗಳನ್ನು ಹಂಚಿದ್ದಾರೆ. ಇವರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಯಾರಿವರು? ಈಗ ಮುಖ್ಯಮಂತ್ರಿ ಡೆಪ್ಟಿ CM ರುಜು ಮಾಡಿ 5 ಗ್ಯಾರಂಟಿಗಳನ್ನು ಹಂಚಿದರು. ಅವರು ಸರ್ಕಾರದ ಅಧಿಕೃತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಂಚಿದರು 5 ಕಾರ್ಡ್ಗಳನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ. ಈಗ ಇವರು ಈ ರೀತಿ ಕೆಲವು ಕಡೆಗೆ ಹಂಚಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾನು ಕೇರಳಕ್ಕೆ ಫೋನ್ ಮಾಡಿದೆ, ಈ ಥರ ಕಾರ್ಡ್ ಹಂಚ್ತಾ ಇದ್ದಾರಂತ. ಇಲ್ಲ. ತಮಿಳ್ನಾಡಲ್ಲಿ ಫೋನ್ ಮಾಡಿ, ಈ ಥರ ಕಾರ್ಡ್ ಹಂಚ್ತಾ ಇದ್ದಾರಾ? ಇಲ್ಲ. ಆದರೆ ಕರ್ನಾಟಕದಲ್ಲಿ ನಿನ್ನೆಯಿಂದ ಈ ರೀತಿ ಇದು ರಾಹುಲ್ ಗಾಂಧಿ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್, ನೀವು ಭರವಸೆ ಕೊಡ್ತೀವಿ. ಹೂವಾರಿ ನೀನು ಅಧಿಕಾರಕ್ಕೆ ಬಂದೀಯಾ? 2 ಚುನಾವಣೆಯಲ್ಲಿ ಒಂದು ಅಧಿಕೃತ ವಿರೋಧಿ ಪಕ್ಷವಾಗಿ ಕಾಂಗ್ರೆಸ್ಸು ಬಂದಿಲ್ಲ. ಮೊನ್ನೆ ಖರ್ಗೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿ ಅಂತೇಳಿ ಎಲ್ಲಿ ಗುಲ್ಬರ್ಗಾದಲ್ಲಿ ಜನಗಳ ಮುಂದೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿಯಪ್ಪ, ಇಷ್ಟು ಆವೇಶದಲ್ಲಿ ಮಾತಾಡಿದಂಥ ಖರ್ಗೆ ಈ ಮಹಾನುಭಾವ ಇವತ್ತು ಉತ್ತರ ಪ್ರದೇಶದಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲದೇ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ. ಇವರು ಕೊಡೋ ಈ ಥರ ಕಾರ್ಡು 1 ಲಕ್ಷ ವೇತನ ಯಾರಿಗೆ? ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ, ಯುವ ನ್ಯಾಯ. ಪ್ರತಿ ವರ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.